ರೆಡಿ ಇದ್ದೀರಾ? ಆದಿಕಾಂಡ ಪುಸ್ತಕ Genesis 26 26ನೇ ಅಧ್ಯಾಯದ 1ನೇ ವಾಕ್ಯದಿಂದ 5ನೇ ವಾಕ್ಯ. ಅಬ್ರಾಮನ ಕಾಲದಲ್ಲಿ ಬಂದ ಮೊದಲನೇ ಬರವಲ್ಲದೆ ಇನ್ನೊಂದು ಬರವು ಕನಾನ್ ದೇಶಕ್ಕೆ ಬಂತು. ಆಗ ಈಸಾಕನು ಫಿಲಿಷ್ಟಿಯರ ಅರಸನಾದ ಅಬಿಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು. ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಿನ್ನ ತಂದೆಯಾದ ಅಬ್ರಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ವಿಧಿಗಳನ್ನು ಕೈಗೊಂಡು ನಡೆದಿದ್ದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಈ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದನು. ಆಮೇನ್. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಕ್ಷಾಮದಿಂದ ಸಮೃದ್ಧಿಯ ಕಡೆಗೆ, ಫ್ರಮ್ ಫೆಮಿನ್ ಟು ಅಬೆಂಡೆನ್ಸ್. ಕ್ಷಾಮದಿಂದ ಸಮೃದ್ಧಿಯ ಕಡೆಗೆ. ನಾವು ಓದಿದಂಥ ವಾಕ್ಯದಲ್ಲಿ ಅಬ್ರಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕನಾನ್ ದೇಶಕ್ಕೆ ಬಂತು. 12ನೇ ವಾಕ್ಯಕ್ಕೆ ಬಂದರೆ, ಕ್ಷಾಮ ಕಾಲದಲ್ಲೇ ಈಸಾಕನು ಬೀಜವನ್ನು ಬಿತ್ತಿ 100ರಷ್ಟು ಫಲವನ್ನು ಅವನು ಪಡೆದನು ಎಂಬುದನ್ನು ನಾವು ಕಾಣ್ತೇವೆ. ವ್ಯವಸಾಯ ಗೊತ್ತಿರುವವರು ಎಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಕೃಷಿ ಮಾಡಿ ಅನುಭವವುಳ್ಳಂಥ ಅನುಭವಸ್ಥರು ನಮ್ಮ ಮಧ್ಯದಲ್ಲಿದ್ದೀರಾ. ವ್ಯವಸಾಯದಲ್ಲಿ ಬಿತ್ತುವ ಬೀಜಗಳು, ನೀವು ಚೆಲ್ಲುವಂಥ ಬೀಜಗಳು ಎಲ್ಲವೂ ಫಲ ಕೊಡೋದಿಲ್ಲ. ಮ್ಯಾಕ್ಸಿಮಮ್ ಇಲ್ಲಿ ಹೇಳ್ತಾ ಇರೋದು 100 100ರಷ್ಟು ಫಲ ಹೊರಗಡೆ ಬರುತ್ತೆ ಅಂತ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದ 8ನೇ ವಚನ ಹೀಗೆ ಹೇಳುತ್ತೆ, ಒಳ್ಳೆಯ ನೆಲದ ಮೇಲೆ ಬಿದ್ದು ಒಂದು 100ರಷ್ಟು, ಒಂದು 60ರಷ್ಟು, ಒಂದು 30ರಷ್ಟು ಫಲವನ್ನು ಕೊಟ್ಟವು. ಒಳ್ಳೆ ನೆಲದಲ್ಲಿ ಬಿದ್ದಿದ್ದು 100ರಷ್ಟು ಬಂತು. 100 ದಟ್ ಈಸ್ ದ ಮ್ಯಾಕ್ಸಿಮಮ್. 23ನೇ ವಾಕ್ಯ ಹೇಳುತ್ತೆ, ಒಬ್ಬನು ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾಗಿ, ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಫಲವಂತನಾಗಿ. ಫಲವಂತನು ಅಂದರೆ ದೈವ ವಾಕ್ಯವನ್ನು ಕೇಳಿ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋನು, ಅವನು ಫಲವಂತನಾಗಿರ್ತಾನೆ, ಫ್ರೂಟ್ಫುಲ್ ಆಗಿರ್ತಾನೆ. ಅದು ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ನಾನು ಅದಕ್ಕೆ ಆ ಪದವನ್ನು ಹಾಗೆ ಹೇಳಿದೆ. ಅಲ್ಲಿ ದೇವರ ವಾಕ್ಯವನ್ನು ಕೇಳಿ ತಿಳ್ಕೊಂಡು ಫಲವಂತನಾಗಿ 100ರಷ್ಟಾಗಲಿ, 60ರಷ್ಟಾಗಲಿ, 30ರಷ್ಟಾಗಲಿ ಫಲವನ್ನು ಕೊಡ್ತಾನೆ. ಇವನೇ ಒಳ್ಳೆಯ ನೆಲವಾಗಿರುವವನು ಎಂದು ಹೇಳಿದನು. ಈ ಫಲ ಬೀಜ ಬಿತ್ತಿದ ತಕ್ಷಣ
ಹೇಗೆ ಬೆಳೆಯುತ್ತೆ ಅನ್ನೋದನ್ನು ಸಹ ದೇವರ ವಾಕ್ಯ ಸ್ಪಷ್ಟಪಡಿಸುತ್ತೆ. ದೇವರ ವಾಕ್ಯದಲ್ಲಿ ಇದು ಆಟೋಮೆಟಿಕ್ ಆಗಿ ಬೆಳೆಯುತ್ತೆ ಅಂತ ಬರೆದಿದೆ. ನನಗೆ ಬಹಳ ಆಶ್ಚರ್ಯ. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 28ನೇ ವಾಕ್ಯ ಹೇಳುತ್ತದೆ, ಭೂಮಿಯ ಮೊದಲು ಗರಿಯನ್ನು, ಆಮೇಲೆ ಒಡೆಯನ್ನು, ತರುವಾಯ ತೆನೆಯಲ್ಲಿ ತುಂಬ ಕಾಲನ್ನು ತನ್ನಷ್ಟಕ್ಕೆ ತಾನೇ ಹುಟ್ಟಿಸುತ್ತದೆ. ತನ್ನಷ್ಟಕ್ಕೆ ತಾನೇ ಹುಟ್ಟಿಸುತ್ತದೆ. ಗ್ರೀಕಿನಲ್ಲಿ ಆಟೋಮೇಟ್ ಎನ್ನುವಂತಾರೆ. The seed grows automatically. ನೆನ್ನೆ ನಾನು ಚಿಂತೆ ಮಾಡ್ತಾ ಇದ್ದೆ, ಫ್ಲೈಟಲ್ಲಿ ಬರುವಾಗ ನನ್ನ ಹೃದಯದಲ್ಲಿ ಬಂದಂಥ ಒಂದು ವಾಕ್ಯ, ಆದಿಕಾಂಡ ಪುಸ್ತಕದಲ್ಲಿ 1ನೇ ಅಧ್ಯಾಯದ 11ನೇ ವಾಕ್ಯ. ಇಫ್ somebody can read. ತರುವಾಯ ದೇವರು ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಬೀಜವುಳ್ಳ ಹಣ್ಣಿನ ಮರಗಳನ್ನ ಅವುಗಳ ಜಾತಿಗೆ ಅನುಸಾರವಾಗಿ ಹುಟ್ಟಿಸಲಿ. ದಟ್ ಮೀನ್ಸ್ ನೀನು ಏನು ಬಿತ್ತುತ್ತೀಯೋ ಅದನ್ನೇ ಕುಯ್ತೀಯ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಸಾಧಾರಣ ಗತಿಯಲ್ಲಿ ಮಾಡುವ ಪ್ರಸಂಗದ ರೀತಿ ಅಲ್ಲ ಇವತ್ತು. ನಿಮ್ಮ ತಲೆ ಒಳಗಡೆ ಈ ವಾಕ್ಯಗಳು ತುಂಬಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಬೀಜ ಆಟೋಮೆಟಿಕ್ ಆಗಿ ಬೆಳೆಯುತ್ತೆ. ಅದಾದ ಜಾತಿಗನುಸಾರವಾಗಿ ಬೀಜ ಮಾತ್ರವಲ್ಲ, ಹಣ್ಣನ್ನು ಕೊಡುತ್ತೆ, ಫಲನೂ ಕೊಡುತ್ತೆ, ಫಲದ ಜೊತೆಗೆ ಬೀಜನೂ ಉಳಿಯುತ್ತೆ. ಜಾತಿಗನುಸಾರವಾಗಿ ದೇವರು ಕೆಲವೊಂದನ್ನು ಹುಟ್ಟಿಸ್ತಾನೆ. ಇವತ್ತು ಪರಿಶುದ್ಧಾತ್ಮ ನನಗೆ ಹೇಳಿದನು, ನನ್ನ ಜನರಿಗೆ ಹೇಳು, ಈ ತಿಂಗಳು ಮುಗಿಯಷ್ಟರಲ್ಲಿ ಕೆಲವರಿಗೋಸ್ಕರವಾಗಿ ಕೆಲವೊಂದು ಮೊಳಕೆ ಒಡೆದು ಬರುತ್ತೆ. ಐ ಡೋಂಟ್ ನೋ ವಾಟ್ ಇಸ್ ದ್ಯಾಟ್. ನನಗೆ ಗೊತ್ತಿಲ್ಲ, ಅದು ಏನು ಅಂತ ಗೊತ್ತಿಲ್ಲ. ಬಟ್ ಕೆಲವೊಂದು ಮೊಳಕೆ ಒಡೆದು ಬರುತ್ತೆ. ಅದು ಹೇಗೆ ಬರುತ್ತೆ ಅಂತ ನೀವು ಕೇಳಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಬೈಬಲ್ ಹೇಳುತ್ತೆ ಅದು ಆಟೋಮೆಟಿಕಲಿ ಕೆಲವೊಂದು ಬೆಳವಣಿಗೆಗಳು ಬರೋದು ಆಟೋಮೆಟಿಕಲಿ. ಓ ರಾಮ ಶಂದರಾಧರ, ಗೆಟ್ ರೆಡಿ. ಉಂಟು ಮಾಡೋದು ಬೇರೆ, ಹುಟ್ಟಿಸೋದು ಬೇರೆ. ಪ್ರೊಡ್ಯೂಸ್ ಮಾಡ್ತಾನಂತೆ. ಬೈ ಆಟೋಮೆಟಿಕಲಿ ಇಟ್ ವಿಲ್ ಪ್ರೊಡ್ಯೂಸ್. ಬೆಳಿತೀರಾ? ಪಕ್ಕದಲ್ಲಿರೋ ಕೈ ಕೊಟ್ಟಲ್ರೆ, ನಾನು ಬೆಳಿತೀನಿ, ಆತ್ಮಿಕವಾಗಿ ಬೆಳಿತೀನಿ. ಹಲ್ಲೆಲೂಯಾ. ಆತ್ಮಿಕವಾಗಿ ಬೆಳಿತೀನಿ, ಶಾರೀರಿಕವಾಗಿ ಬಲ ಉಳ್ಳವನಾಗಿರ್ತೀನಿ, ಮಾನಸಿಕವಾಗಿ ಸಮಾಧಾನ ಉಳ್ಳವನಾಗಿರ್ತೀನಿ, ಆರ್ಥಿಕವಾಗಿ ಸಮೃದ್ಧಿ ಉಳ್ಳವನಾಗಿರ್ತೀನಿ. ದೇವರ ಸಭೆಗೆ ನಾನೊಂದು ಆಶೀರ್ವಾದವಾಗಿರ್ತೇನೆ. ಕ್ಷಾಮ ಅಲ್ಲ, ಅಭಿವೃದ್ಧಿಯನ್ನು ನಾನು ಕಾಣುತ್ತೇನೆ. Come on, somebody declare it. Somebody declare it. ನಾನು ಕ್ಷಾಮವಲ್ಲ, ನಾನು ಅಭಿವೃದ್ಧಿಯನ್ನು ಕಾಣುತ್ತೇನೆ. ಎಲ್ಲೋ ಏನೋ ಯಾರಿಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ, ನೀನು ಯೋಚನೆ ಮಾಡದೇ ಇರುವ ರೀತಿಯಲ್ಲಿ ಪರಿಶುದ್ಧಾತ್ಮನು ನಿನಗೋಸ್ಕರವಾಗಿ
ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿಯು ಕೇಳಲಿಲ್ಲ, ಒಂದು ಮನುಷ್ಯನ ಹೃದಯದಲ್ಲಿ ಅವನ ಭಾವನೆಯಲ್ಲಿ ಹುಟ್ಟದೇ ಇರೋದನ್ನ ನಿನಗೋಸ್ಕರವಾಗಿ ದೇವರು ಸಿದ್ಧ ಮಾಡ್ತಾ ಇದ್ದಾನೆ. ಅದು ನಂಬುವ ದೇವ ಮಕ್ಕಳು ಮಾತ್ರ ಗಟ್ಟಿಯಾಗೋದು. ಆಮೇಲೆ ಹೇಳ್ರಿ, ಸಮಥಿಂಗ್ ಆಟೋಮ್ಯಾಟಿಕಲಿ. ಆಮೇನ್, ಆಮೇನ್. ಈ ತರ್ಕವಾದಿಗಳು, ತರ್ಕ ಮಾಡುವವರು, ಮಾನುಷಿಕ ಬುದ್ಧಿಯಲ್ಲಿ ಪ್ರಶ್ನೆ ಮಾಡುವವರು, ತೊಡಕುಂಟು ಮಾಡುವವರು, ಸಭೆಯಲ್ಲಿ ಗಲಿಬಿಲಿ ಮಾಡುವವರು, ನಾಯಕತ್ವಕ್ಕೆ ವಿರುದ್ಧವಾಗಿ ತಿರುಗಿ ಬೀಳುವವರು, ಇದು ನೀವು ತಿಳ್ಕೊತೀರ ನಮ್ಮಲ್ಲಿ ಮಾತ್ರ ಇದೆಯಾ ಅಂತ. ಇಲ್ರಿ, ಸಭೆ ಸಾರ್ವತ್ರಿಕವಾಗಿರೋದ್ರಿಂದ ಎಲ್ಲ ಕಡೆಗಳಲ್ಲೂ ಇರುತ್ತೆ ಅಂತವರು. ಯಜಮಾನನು ಒಳ್ಳೆ ಬೀಜ ಬಿತ್ತೋಗಿರ್ತಾನೆ, ಆದರೆ ಅವನ ವೈರಿ ರಾತ್ರಿ ಕಾಲಗಳಲ್ಲಿ ಮಲಗಿರುವಾಗ ಅವನ ಅಣಜಿ ಬಿತ್ತೋಗ್ತಾನೆ. ಈ ಅಣಜಿ ಬಿತ್ತು ಹೋಗುವಾಗ, ಅಂದರೆ ಒಳ್ಳೆ ಒಳ್ಳೆ ನೆಲ ಆಗಬೇಕೆನ್ನೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ನಾನು ವಚನದ ಮರ್ಮವನ್ನು ಕ್ರೋಢೀಕರಿಸ್ತಾ ಇದ್ದೇನೆ. ಎಲ್ಲಿ ನಿನಗೆ ಆಶೀರ್ವಾದ, ಎಲ್ಲಿ ನಿನಗೆ ಅಭಿವೃದ್ಧಿ ಬರುತ್ತೆ ಅಂದರೆ ಯಾವಾಗ ನೀನು ಒಳ್ಳೆ ನೆಲವಾಗೋದಕ್ಕೆ ಇಷ್ಟಪಡ್ತೀಯೋ, ಒಳ್ಳೆ ವಿಶ್ವಾಸಿಯಾಗಿ ಸಾಕ್ಷಿ ಕಾಪಾಡಿಕೊಂಡು ನಂಬಿಗಸ್ತನಾಗಿ ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಅಧೀನನಾಗೋದಕ್ಕೆ ಸಮರ್ಪಿಸ್ತೀಯೋ, ಅಲ್ಲೇ ಆಟೋಮೆಟಿಕ್ ಆಗಿ ಕೆಲವೊಂದು ಗ್ರೋತ್ಗಳು, ಕೆಲವೊಂದು ಬೆಳವಣಿಗೆಗಳು. ನೋಡ್ರಿ, ಕೆಲ ಮೊಂಡ್ರು ಇರ್ತಾರೆ, ಮೊಂಡ್ರು ಬಂಡ್ರು, ಎಷ್ಟು ಹೇಳಿದ್ರು ತಲೆಗೆ ಹೋಗದೆ ಇರೋರು, ಅರ್ಥ ಮಾಡ್ಕೊಳ್ಳದೆ ಇರೋರು, ಕೇರ್ಲೆಸ್ ಮಾಡೋರು, ದೈವ ಸೇವಕರಿಗೆ ವಿಧಿಯತ್ವ ತೋರಿಸದೇ ಇರೋರು, ಮಾತಿಗೆ ಬೆಲೆ ಕೊಡದೇ ಇರೋರು, ಇವರ ಕುರಿತು ನಮಗೂ ಗೊತ್ತು ಅವರಿಗೆ ಹೆಚ್ಚಿನ ಭವಿಷ್ಯ ಅನ್ನೋದಿಲ್ಲ. ದೇರ್ ಇಸ್ ನೋ ಎಕ್ಸ್ಟ್ರಾ ಮೈಲ್ ಫಾರ್ ದೆಮ್. ಶ್ರೇಷ್ಠವಾದದ್ದೇನು ಕಾಣೋದಿಲ್ಲ. ನಾರ್ಮಲ್ ಜೀವನ ಮಾಡ್ತಾರೆ. ಹುಟ್ಟದ ಮೇಲೆ ದೇವರು ಹುಲ್ಲಾದರೂ ತಿನ್ನಿಸ್ತಾನೆ, ಬದುಕ್ತೀವಿ. ನೀನು ಹೆಂಗಾದ್ರೂ ಬದುಕಿ ಹೆಂಗಾದ್ರೂ ಸತ್ಯ ಅನ್ನೋದಲ್ಲ. ನೀನು ಯಾವ ರೀತಿ ಹುಟ್ಟದೆ ಅನ್ನೋದಕ್ಕಿಂತ ಯಾವ ರೀತಿ ನೀನು ಕೊನೆಗೊಳಿಸಿದೆ ಅನ್ನೋದು ನಿನ್ನ ಜೀವನ ಬಹಳ ಮುಖ್ಯವಾಗಿರುತ್ತೆ. ಅದರಿಂದಲೇ ಸತ್ಯವೇದ ಗ್ರಂಥ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಯೋಬನ ಪುಸ್ತಕ 36ನೇ ಅಧ್ಯಾಯದಲ್ಲಿ, ಬುಕ್ ಆಫ್ ಜೋಬ್ ಚಾಪ್ಟರ್ 36, 36ನೇ ಅಧ್ಯಾಯ 11ನೇ ವಾಕ್ಯ. ಅವರು ಅದನ್ನು ಕೇಳಿ ಆತನನ್ನು ಸೇವಿಸಿದರೆ ತಮ್ಮ ದಿನಗಳು ಸುಖದಲ್ಲಿಯೂ ವರ್ಷಗಳನ್ನು ಸಂತೋಷದಲ್ಲೂ ಕಳೆಯುವರು. ಇಫ್ ದೇ ಒಬೇ and serve him, they shall spend their days in prosperity. You will not end your life with famine. You will end your life in prosperity. The important, ಅಲ್ಲಿ ಬಹಳ ಮುಖ್ಯವಾಗಿರೋದು, you must listen to him. ನೀನು ಅವನ ಮಾತನ್ನು ಕೇಳಬೇಕು, ಕೇಳಿ ಸೇವಿಸಬೇಕು. You must serve him. You must obey him. ಅವನ ಮಾತಿಗೆ ವಿಧಿಯನಾಗಬೇಕು, ಅವನನ್ನು ಸೇವಿಸಬೇಕು.
ಆಗಿರೋದಾದ್ರೆ ನಿನ್ನ ದಿನಗಳು ಕ್ಷಾಮದಲ್ಲ, ಸುಖದಲ್ಲಿಯೂ ವರ್ಷಗಳನ್ನ ಸಮೃದ್ಧಿಯಲ್ಲಿಯೂ ನೀನು ಕಳೀತೀಯ. ಅದು ಒಪ್ಪುವವರು ಮಾತ್ರ ಆಮೇಲೆ ಹೇಳ್ರಿ. ಏಯ್ ಕಮ್ ಆನ್ ಸಂಬಡಿ, ಹಲ್ಲೆಲೂಯಾ. ಲೆಟ್ ಮೀ ಎಕ್ಸ್ಪ್ಲೈನ್. ನಾನು ಇದನ್ನು ವಿವರಿಸ್ತೇನೆ. ಕಳ್ಳನು ಬರುವುದು ಕತ್ತುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಅಲ್ಲದೆ ಇನ್ಯಾವುದಕ್ಕೂ ಅವನು ಬರೋದಿಲ್ಲ. ಆದರೆ ನಾನು ನಿಮಗೆ ಜೀವ ಇರಬೇಕೆಂತಲೂ, ನಿಮಗೆ ಜೀವ ಇರಬೇಕೆಂತಲೂ, ಅದು ಹೆಂಗಿರ್ಬೇಕಂತಲೂ ಸಮೃದ್ಧಿ ಆಗಿರಬೇಕು. ಕಮ್ ಆನ್ ಸಂಬಡಿ. ಇವತ್ತು ಯೇಸುವಿನ ನಾಮದಲ್ಲಿ ಎವ್ರಿ ಪಾವರ್ಟಿ ಸ್ಪಿರಿಟ್ ಅನ್ನ, ದಾರಿದ್ರ್ಯದ ಆತ್ಮವನ್ನ ಯೇಸುವಿನ ನಾಮದಲ್ಲಿ ವ್ಯಕ್ತಿಗಳಿಂದಲೂ ಕುಟುಂಬಗಳಿಂದಲೂ ನಾನು ಅದನ್ನು ಶಪಿಸುವಂತನಾಗಿದ್ದೇನೆ. ಐ ರೆಬ್ಯೂಕ್ ದಟ್ ಸ್ಪಿರಿಟ್ ಆಫ್ ಪಾವರ್ಟಿ. ಯೇಸು ಕ್ರಿಸ್ತನು ನಮಗಾಗಿ ದಾರಿದ್ರ್ಯನಾದದ್ದರಿಂದ ನಾನಿವತ್ತು ಸಮೃದ್ಧಿ ಉಳ್ಳವನಾಗಿದ್ದೇನೆ. ಆಮೇಲೆ ಅವನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಅವನ ಸಂಕಷ್ಟಗಳಿಂದ ನನಗೆ ಸುಕ್ಷೇಮವಾಯಿತು. ಹಾಗಾದ್ರೆ ಅವನ ರಕ್ತದಿಂದ ವಿಮೋಚಿಸಲ್ಪಟ್ಟಿರುವ ನಾನು ನೀವು ದಾರಿದ್ರ್ಯದಲ್ಲ, ಕ್ಷಾಮದಲ್ಲ, ಇಕ್ಕಟ್ಟಿನಲ್ಲ, ಪ್ರಯಾಸದಲ್ಲ, ಅಲ್ಲಲ್ಲಿಯ ನಿಂದಿಸಲ್ಪಟ್ಟವರಾಗಲ್ಲ, ಅವಮಾನಕ್ಕೊಳಪಟ್ಟವರಾಗಲ್ಲ. ನಮ್ಮ ಕೊಂಬುಗಳನ್ನು ಮೇಲೆ ಕೆತ್ತುವವನು, ನಮ್ಮನ್ನು ಸಮೃದ್ಧಿಯಾಗಿ ನಡೆಸುವವನು ನನ್ನ ಕರ್ತನು ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳುವಂತರಾಗಿರೋಣ. ಡೋಂಟ್ ಥಿಂಕ್ ಐ ಆಮ್ ಎ ಪ್ರಾಸ್ಪರಿಟಿ ಥಿಯಾಲಜಿ ಮಾತಾಡ್ತಿದ್ದೀನಿ ಅಂತ. ಎಸ್, ಪ್ರಾಸ್ಪರಿಟಿ ಬೇಡ ಅಂತ ಕೆಲವರು ಹೇಳ್ತಾರೆ. ಕ್ರಿಸ್ಟಿಯನ್ ಲೈಫ್ ಇಸ್ ಅ ಬ್ಯಾಲೆನ್ಸ್ಡ್ ಲೈಫ್, ಸಮತೋಲನದ ಜೀವಿತ. ಕ್ರಿಸ್ತನು ನನಗಾಗಿ ದರಿದ್ರನಾದನು, ಅದರಿಂದ ನಾನು ದರಿದ್ರನಾಗಿಯೇ ಬದುಕ್ತೀನಿ. ಕೆಲವರು ಚಪ್ಪಲಿ ಹಾಕಲ್ಲ, ಅಯ್ಯೋ ಒಳ್ಳೆ ಬಟ್ಟೆ ಹಾಕಲ್ಲ, ಗಡ್ಡ ಉದ್ದಕ್ಕೆ ಬಿಟ್ಕೊಂಡ್ಬಿಡ್ತಾರೆ, ಶೇವ್ ಮಾಡಲ್ಲ. ಸ್ತೋತ್ರ. ಕ್ರಿಸ್ತನು ದರಿದ್ರನಾದನು, ನಾನು ದರಿದ್ರ. ಅರೆ ಹಾಗಾದರೆ ಕ್ರಿಸ್ತನು ಸಿಲಿಬೆಯಲ್ಲಿ ಸತ್ತದ್ರಿಂದ ನನಗೇನು ಪ್ರಯೋಜನ? ನಿತ್ಯ ಜೀವ. ನಿತ್ಯ ಜೀವ ಮಾತ್ರ ಅಲ್ವಲ್ಲ, ಅದ್ರ ಜೊತೆಯಲ್ಲಿ ಸಮೃದ್ಧಿಯ ಜೀವನ ಅಂತಲೂ ಹೇಳಿದಾರಲ್ಲ. ಸತ್ಯವೇದ ಗ್ರಂಥದಲ್ಲಿ ಮಾರ್ಕನ್ನು ಬರೆದಂಥ ಸುವಾರ್ತೆ, ಬುಕ್ ಆಫ್ ಸೆಂಟ್ ಮಾರ್ಕನ್ನು ಬರೆದಂಥ ಸುವಾರ್ತೆ 4ನೇ ಅಧ್ಯಾಯದ 24ನೇ ವಚನ ಹೇಳುತ್ತೆ, ಬಿ ಕೇರ್ಫುಲ್ ಆಫ್ ವಾಟ್ ಅಂಡ್ ಹೌ ಹಿಯರ್. ನೀನು ಕೇಳುವ ವಿಷಯದಲ್ಲಿ ಹೆಂಗಿರ್ಬೇಕಂತೆ? ಎಚ್ಚರಿಕೆ ಉಳ್ಳವನಾಗಿರ್ಬೇಕು. ಮಾರ್ಕನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 24ನೇ ವಾಕ್ಯ ಓದಿ ಸಿಗ್ತವರು. ಮತ್ತು ಆತನು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ಕೇಳ್ತೀರ 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 ಕೇಳ್ತೀರ, ಕೆಲವರು ಅದನ್ನ ಉದಾಸೀನ ಮಾಡ್ತಾರೆ. ಹಲೋ, ನಾವೇನು ಹುಚ್ಚರ? ನಾವೆಲ್ಲಿ ಕುತ್ಕೊಂಡು ಗಂಟ್ಲು ಕಿರ್ಚು ಪ್ರಸಂಗ ಮಾಡೋದು ಕೇಳ್ಬಿಟ್ಟು ನಿಮ್ಗೆ ಹೆಂಗಾದ್ರೂ ಹಂಗೆ ಜೀವನ ಮಾಡೋದಕ್ಕಲ್ರಿ. ನಿಮ್ಮನ್ನ ಉಪದೇಶ ಮಾಡೋದು ಕೇಳುವ ವಿಷಯದಲ್ಲಿ. ನೀವು ಏನು ಕೇಳ್ತಾ ಇದ್ದೀರಾ? ಎಚ್ಚರ ಇರಬೇಕು. ಲೌಕಿಕನ ಹೇಳೋದು ಕೇಳ್ತೀರಾ? ಪೋಲಿ ಬಿದ್ದವನು ಹೇಳೋದು ಕೇಳ್ತೀರಾ? ಅಡ್ಡದಾರಿಗೆ ಹೋಗೋವನ್ ಮಾತು ಕೇಳ್ತೀರಾ? ಆದರೆ ನಿನಗೆ ಉಪದೇಶ ಮಾಡೋ ಉಪದೇಶ ಕೇಳೋದಕ್ಕೆ ನಿನಗೆ ಮನಸ್ಸಿಲ್ಲ.
ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಿದೆ. ಇನ್ನೊಂದ್ಸತಿ ಓದಿ ಪಾಸ್ಟ್ರೆ, ಕೇಳುವ. ಮತ್ತು ಆತನು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ನೀವು ಕಿವಿಗೊಡುವ ವಿಷಯದಲ್ಲಿ ಹೆಂಗಿರ್ಬೇಕು? ಎಚ್ಚರಿಕೆ ಆಗಿರ್ಬೇಕು. ಪಕ್ಕದಲ್ಲಿರೋರಿಗೆ ಹೇಳ್ರಿ, ನಿದ್ದೆ ಮಾಡಬೇಡ್ರಿ, ಎಚ್ಚರಿಕೆಯಿಂದ ಇರ್ರಿ. ಏನೋ ಬಿಸಿಯಾಗಿ ಏನೋ ಕೆಲಸ ಮಾಡಿದವ್ರ ಥರ, ಏನೋ ಚರ್ಚ್ಗೋಸ್ಕರ ಬಿಲ್ಡಿಂಗ್ ಕಟ್ತಾ ಇರೋ ಥರ, ಪ್ಲಾನ್ ಮಾಡ್ತಾ ಇರೋ ಥರ, ವಾಕ್ಯ ಕೇಳೋ ಟೈಮಲ್ಲಿ ಎಚ್ಚರಿಕೆಯಿಂದ ಕೇಳಬೇಕು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಆತನ ಮಾತನ್ನ ಶ್ರದ್ಧೆಯಿಂದ ಕೇಳಿ. ಪಕ್ಕದಲ್ಲಿರೋ ಕೈ ಕೊಟ್ಟಲ್ಲ, ಶ್ರದ್ಧೆಯಿಂದ ಕೇಳು. ಆ ಟೈಮಲ್ಲೆಲ್ಲ ಬೇರೆ ಕೆಲಸ. When you are in the presence of God, you have many things to think. ಬಹಳ ವಿಷಯಗಳಿದೆ ಆಲೋಚನೆ ಮಾಡೋದಕ್ಕೆ. ಅಯ್ಯೋ, ಗ್ಯಾಸ್ ಆಫ್ ಮಾಡ್ಬಿಟ್ಟು ಬಂದ, ಅಯ್ಯೋ ಬೀಗ ಹಾಕಿದ್ನ, ಹಿಂದ್ಗಡೆ ಗೇಟ್ ಅಯ್ಯೋ ತೆರೆದ್ಬಿಟ್ಟು ಬಂದ, ಅಯ್ಯೋ ನಾಯಿ ಒಳಗಡೆ ಬಿಟ್ನ, ಇದು ಹೊರಗಡೆ ಬಿಟ್ನ. ಕೆಲವರು ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತವೆ, ಹಾಗಾದ್ರೆ ಯಾಕೆ ಬಂದೆ? ನೀನು ವಾಕ್ಯ ಕೇಳಕ್ ತಾನೇ ಬಂದೆ. ವಾಕ್ಯ ಕೇಳೋ ವಿಷಯದಲ್ಲಿ ಎಚ್ಚರ ಉಳ್ಳವರಾಗಿರಬೇಕು. Come on, somebody shout hallelujah. Hallelujah. ವಾಕ್ಯ ಕೇಳೋದು ಮಾತ್ರವಲ್ಲ, ಏನ್ ಕೇಳ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಪ್ರತಿ ವ್ಯಕ್ತಿಗಳು ವಾಕ್ಯಕ್ಕೆ ಜೀವ ಇದೆ, ವಾಕ್ಯಕ್ಕೆ ಶಕ್ತಿ ಇದೆ, ಅದಕ್ಕೆ ಚೈತನ್ಯ ಇದೆ. ಅದು ಯಾವ ಕೀಳು ಮಜ್ಜೆಗಳೆಲ್ಲ ತೂರಿ ಹೋಗೋದಕ್ಕೆ ಸಾಮರ್ಥ್ಯ ಇದೆ. ಅದು ಹೇಳುವವನಿಗೂ ಕೇಳುವವನಿಗೂ ಅರ್ಥವಾಗುತ್ತದೆ, ಹೇಳುವವನಿಗೂ ಕೇಳುವವನಿಗೂ ಅನ್ವಯಿಸಲ್ಪಡುತ್ತೆ. ಹಲ್ಲೆಲೂಯಾ. ಈ ವಾಕ್ಯದಿಂದಲೇ ದೇವರು ನಿನ್ನ ಜಡ್ಜ್ ಮಾಡೋದು, ಈ ವಾಕ್ಯದಿಂದಲೇ ದೇವರು ನಿನಗೆ ನ್ಯಾಯ ತೀರ್ಪು ಮಾಡ್ತಾನೆ. ಬಿತ್ತುವವನು ಬಿತ್ತಲಿಕ್ಕೆ ಹೊರಟನು. ಕೆಲವೊಂದು ಬೀಜಗಳು ದಾರಿಯ ಮಗ್ಗಲಲ್ಲಿ, ಕೆಲವೊಂದು ಬೀಜಗಳು ಮುಳ್ಳು ಗಿಳ್ಳುಗಳ ಮಧ್ಯದಲ್ಲಿ, ಕೆಲವೊಂದು ಬೀಜಗಳು ಬಂಡೆಯ ಮೇಲೆ, ಕೆಲವೊಂದು ಬೀಜಗಳು ಒಳ್ಳೆಯ ನೆಲದ ಮೇಲೆ ಬಿತ್ತವು. ಕೆಲವರು ವಾಕ್ಯ ಕೇಳಿ ಇದರಿಂದ ಹೊರಗಡೆ ಹೋಗ್ತಿದ್ದಾಗಲೇ ಏನು ಪ್ರಸಂಗ ಕೇಳಿದ್ರಂತಾನೆ ಗೊತ್ತಿಲ್ಲ ಅವರಿಗೆ, ಆಗಲೇ ಅಕ್ಕಿ ತಗೊಂಡೋಗ್ಬಿಡ್ತು, ಹಕ್ಕಿಗಳು ತಗೊಂಡೋಗ್ಬಿಡ್ತು. ಅವಾಗ ತಾನೇ ಉಪದೇಶ ಮಾಡಿರ್ತೀವಿ, ಒಳ್ಳೇದು ಹೇಳ್ಕೊಟ್ಟಿರ್ತೀವಿ. ಬಾಗಿಲಿಂದ ಹೊರಗಡೆ ಹೋಗಿದ ತಕ್ಷಣನೇ ಅಲ್ಲಿ ಯಾರಿಗಾದ್ರು ಏನಯ್ಯ ಬಾರಯ್ಯ ಹೊಡಿತೇನಯ್ಯ, ಈಗ ಏನಯ್ಯ ಕೇಳಿದೆ, ಏನು ಕೇಳಿದೆ? ತಕ್ಷಣ ರಿಯಾಕ್ಟ್ ಮಾಡೋದು. ಮುಳ್ಳು ಗಿಳ್ಳುಗಳ ಮಧ್ಯದಲ್ಲಿ ಅಕ್ಕಿ ಒಂದು ತಗೊಂಡೋಗ್ಬಿಡ್ತು, ಎರಡು ಮುಳ್ಳು ಗಿಳ್ಳುಗಳ ಮಧ್ಯದಲ್ಲಿ ಪ್ರೆಷರ್, ಒತ್ತಡ, ಜೀವನದಲ್ಲಿ ಜಿಗುಪ್ಸೆ, ಸಾಲ, ಕಷ್ಟ, ಅಯ್ಯೋ ಮಕ್ಕಳು ಫೀಸ್ ಕಟ್ಟಿಲ್ಲ, ಅದು ಇದು. ಈ ವಾಕ್ಯ, ಅಯ್ಯೋ ವಾಕ್ಯ ನನ್ನ ಕಷ್ಟ ನನಗೆ ಗೊತ್ತು, ಬಿಡ್ತವೆ. ಮುಳ್ಳು ಗಿಳುಗಳೆಲ್ಲ ಏನು ಮಾಡುತ್ತೆ? ಬಿಡುತ್ತೆ. ಇನ್ನು ಕೆಲವೊಂದು ನೆಲ ಬಂಡೆ, ನೀವು ಎಷ್ಟೇ ವಾಕ್ಯ ಹೇಳ್ರಿ, ನೋಡಿ ಸ್ವಾಮಿ ನಾನಿರೋದು ಹೀಗೆ, ನೀನೆಷ್ಟೇ ಪ್ರಸಂಗ ಮಾಡು, ವರ್ಷಗಳಿಂದ ಸಭೆಗೆ ಬರ್ತಾ ಇದ್ದೀನಿ, ಇದು ಬಂಡೆ ಕಣ್ರಿ, ಬಂಡೆ ಬಂಡೆ ಬಂಡೆ. ವಾಕ್ಯ ಒಂದು ವಾಕ್ಯ ಹೇಳ್ಬಿಡ್ಲಿ ನೋಡೋಣ, ಅದಕ್ಕೆ ಬೇರೆ ಇಳಿಯಕ್ಕಾಗಲ್ಲ. ಬೇರೆ ಇಳಿಬೇಕಾದ್ರೆ ಒಳ್ಳೆ ನೆಲ ಆಗಬೇಕು. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಒಳ್ಳೆ ನೆಲ ಆಗಿರಿ, ಒಳ್ಳೆ ನೆಲ ಆಗಿರಿ. ವಾಕ್ಯ ಬೇರೆ ಇರಲಿ. ಹಲ್ಲೆಲೂಯಾ. ಬೇರೆ ಎಲ್ಲಿ ಗೊತ್ತಾ ಊರೋದು, ಬೇರೆ ಎಲ್ಲಿ ಗೊತ್ತಾ ಇಳಿಯೋದು? ದುಷ್ಟನ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕನ ಸಂಗಡ ಕೂತ್ಕೊಳ್ಳದೆ, ಯಾವನು ಯೆಹೋವನ ಧರ್ಮಶಾಸ್ತ್ರವನ್ನ ಹಗಲು ಇರುಳು ಧ್ಯಾನಿಸುತ್ತಾನೋ ಅವನೆಷ್ಟೋ ಧನ್ಯನು.
ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ನೆಟ್ಟಿರುವ ಮರಕ್ಕೆ ಸಮವಾಗಿದ್ದಾನೆ. ಆಮೇಲೆ ಅಲ್ಲಿ ನೀರಿದೆ, ಅದ್ರ ಒಳ ಚೆನ್ನಾಗಿ ಹದವಾಗಿದೆ. ಕೇಳ್ತಾ ಕೇಳ್ತಾ ಬೇರೆ ಇಳಿತಾನೆ ಇರುತ್ತೆ. ಅವನು ಎಲ್ಲ ಕಾಲದಲ್ಲಿ ಫಲ ಕೊಡೋನು. 12 ತಿಂಗಳು 12 ಫಲ. ಕೆಲವೊಂದು ಸೀಸನ್ ಫ್ರೂಟ್ ಇದೆ. ಸ್ತೋತ್ರ. ಮಾವಿನ ಕಾಲ ಯಾವಾಗ ಬರೋದು? ಬೇಸಿಗೆ ಬಂದಾಗ. ಆಮೇಲೆ ಬೇಸಿಗೆ ಕಾಲದಲ್ಲಿ ಮಾತ್ರ ಮಾವನು. ಕೆಲ ವಿಶ್ವಾಸಿಗಳ ಮುಖ ನೋಡಿದ್ರೇ ನನಗೆ ಗೊತ್ತು, 21 ದಿನ ಉಪವಾಸ ಬಂದಾಗ ಮಾತ್ರನೇ ಅವ್ರು ಫಲ ಕೊಡೋದು. ಆಮೇಲೆ ಅದಾದಮೇಲೆ ಮುಳುಗಿದ್ರೆ ನೆಕ್ಸ್ಟ್ 21 ದಿನ ಉಪವಾಸದಲ್ಲೇ ಅವ್ರು ಫಲ ಕೊಡೋದು. ಈ ಸ್ತೋತ್ರ ಹೇಳದೇ ಇದ್ದಾಗ ನನಗೊಂದು ಸಂಶಯ, ಆ ವ್ಯಕ್ತಿ ನೀವೇನಾ ಅಂತ. 12 ತಿಂಗಳು 12 ರೀತಿಯ ಫಲ. ಆಮೇಲೆ ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ನೀ ಫಲವಂತರಾಗಿರ್ಬೇಕು. ಒಳ್ಳೆ ನೆಲ ಏನು? ಫಲ. ಫಲವಂತನು, ಫ್ರೂಟ್ಫುಲ್. ಸ್ತೋತ್ರ. ಇದ್ದೀರಾ ನೀವು? If you obey and serve him, ನಿನ್ನ ಮಾತನ್ನು ಕೇಳಿ ಆತನನ್ನು ಸೇವಿಸಿದರೆ ನಿನ್ನ ದಿನಗಳನ್ನು ಸುಖವಾಗಿಯೂ ನಿನ್ನ ವರ್ಷಗಳನ್ನು ಆನಂದದಲ್ಲಿಯೂ ನೀನು ಕಳೀತೀಯ. ಯಾವುದು ಉತ್ತಮ? ಯಾವುದು? ಯಾವಾಗಲೂ ಕಿರಿಕಿರಿ, ಯಾವಾಗಲೂ ಕಿರಿಕಿರಿ. ಅಯ್ಯೋ ಒಂದಿನ ನಮ್ಮ ಮನೇಲಿ ನೆಮ್ಮದಿನೇ ಇಲ್ಲ ಪಾಠ. ಯಾಕವ್ವ? ನಿನ್ನ ವಾಕ್ಯ ಕೇಳಲ್ಲವಾ? ಅದಕ್ಕೆ